ಗುರುಭ್ಯೋ ನಮಃ. ಗುರು ಬ್ರಹ್ಮಸ್ಪತಿಯೇ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಇಂದು ವೃಷಭ ಲಗ್ನ ಜಾತಕರಿಗೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಯಾವ ರೀತಿ ಫಲಾಫಲಗಳು ಅಂತ ನೋಡ್ತಾ ಹೋಗೋಣ. ಗುರು ಕರ್ಕಾಟಕ ರಾಶಿಗೆ ಈ ಒಂದು ವರ್ಷದಲ್ಲಿ 2/6/2026ರಿಂದ 26/6/2027 ಈ ಒಂದು ಸಮಯದಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಈ ಒಂದು ಸಮಯ ಕಾಲದಲ್ಲಿ ವೃಷಭ ಲಗ್ನ ಜಾತಕರಿಗೆ ಯಾವ ರೀತಿ ಫಲಾಫಲಗಳು ಅಂತ ನೋಡೋದಾದ್ರೆ, ವೃಷಭ ಲಗ್ನದಿಂದ ಕರ್ಕಾಟಕ ರಾಶಿ 3ನೇ ಸ್ಥಾನಕ್ಕೆ ಬರ್ತಾನೆ. 3ನೇ ಸ್ಥಾನದಲ್ಲಿದ್ದಾಗ ಆ ಒಂದು ಸ್ಥಾನನ ಧೈರ್ಯ, ವೀರ್ಯ, ಸ್ಥೈರ್ಯ ಎಂಬುದಾಗಿ ನಿರ್ಧಾರ ಮಾಡ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಯಾವುದೇ ಒಂದು ಉದ್ಯೋಗದಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು, ಏನೋ ಒಂದು ಭ್ರಮೆಯಾಗಿದ್ದು ಹೋಗ್ತಾರೆ. ನನಗೆ ಈ ವರ್ಷ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಬೋದು, ಅಥವಾ ಉದ್ಯೋಗ ಇದಕ್ಕಿಂತ ಚೆನ್ನಾಗಿರೋ ಜಾಬ್ ಸಿಗ್ಬೋದು ಅಂತೇಳಿ ಈ ಮಾಡ್ತಕ್ಕಂಥ ಜಾಬ್ಗೆ ರೀಸನ್ ಅವ್ರು ಬೇರೆ ಕೆಲಸ ಹುಡ್ಕೋದು, ಅಥವಾ ಮಾಡ್ತಕ್ಕಂಥ ವ್ಯವಹಾರನ ಬಿಟ್ಟು ಈ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋಣ ಅಂತೇಳಿ ಒಂದು ಭ್ರಮೆದಲ್ಲೇ ಇದ್ದು ಹೋಗ್ತಾರೆ. ಈ ಒಂದು ಸಮಯದಲ್ಲಿ ಭ್ರಮೆ ಬಿಟ್ಟು ಏನ್ ಮಾಡ್ತಾ ಇದ್ರು ಅದೇ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದಂತ ಕಾಲ. ಯಾಕಂದ್ರೆ ನಿಮ್ಗೆ ಈ ಗುರುವಿನ ಅನುಗ್ರಹ ಪ್ರಭಾವ ಈ ರೀತಿ ಇರೋದ್ರಿಂದ ನಾವು ಅದಕ್ಕೆ ಹೊಂದಾಣಿಕೆಯಾಗಿ ಏನ್ ಕೆಲಸ ಮಾಡ್ತಾ ಇದ್ರು, ಏನ್ ಬಿಸ್ನೆಸ್ ಮಾಡ್ತಾ ಇದ್ರು, ಯಾವ್ದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನೇ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದಂತ ಸಮಯ. ಅದೇ ರೀತಿಯಾಗಿ ಭಾತೃಗಳಿಂದ ತೊಂದರೆಗೊಳಗಾಗ್ತಾರೆ. ಭಾತೃ ಅಂತಂದ್ರೆ ಸಹೋದರ ಅಥವಾ ಸಹೋದರಿ, ಅವರಿಂದ ನಿಮ್ಗೆ ತೊಂದರೆಗೊಳಗಾಗುತ್ತಂಥದ್ದು. ಈ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆಸ್ತಿ ಪಾಸ್ತಿ ಸ್ಥಿರಾಸ್ತಿಗಳಲ್ಲಿ ಭಾಗ ವಿಭಾಗಗಳು ಮಾಡ್ಕೊಳ್ಳೋದು ಉತ್ತಮವಾದಂತ ಸಮಯವಲ್ಲ. ಅದನ್ನ ನೆಕ್ಸ್ಟ್ ವರ್ಷಕ್ಕೆ ಬೇಕಿದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಈ ಒಂದು ವರ್ಷದಲ್ಲಿ ಅದಕ್ಕೆ ಜಗಳಾಗಂತ ಮನಸ್ತಾಪಗಳಾಗುತ್ತೆ, ಅಥವಾ ಏನಾದ್ರೂ ವ್ಯವಹಾರಗಳಲ್ಲಿ ದುಡ್ಡು ವ್ಯವಹಾರ ಆಗಿರ್ಬೋದು, ಸ್ಥಿರಾಸ್ತಿ ವ್ಯವಹಾರ ಆಗಿರ್ಬೋದು, ಒಟ್ಟಾರೆಯಾಗಿ ಸಹೋದರರಿಂದ ಬಂಧುಗಳಿಂದ ತೊಂದರೆಗೊಳಗಾಗುವಂತ ಲಕ್ಷಣಗಳು ಕಾಣಿಸ್ತಿದೆ. ಹಾಗಾಗಿ ಅದನ್ನ ದೂರ ಇರೋದು ಒಳ್ಳೆಯದು. ಅದೇ ರೀತಿಯಾಗಿ ದೇಹಾಲಾಸ್ಯ, ಕಳಸ್ತ್ರ ಆಸ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಪತ್ನಿ ಅಥವಾ ನಿಮ್ಗೆ ದೇಹ ದಂಡಿಸ್ದಂಗೆ ಇರ್ತದೆ, ಆಲಸ್ಯ ಇರ್ತದೆ. ಏನೇ ಒಂದು ಕೆಲಸ ಮಾಡೋದಕ್ಕೂ ಇವತ್ತು ಮಾಡೋದು ಬೇಡ, ನಾಳೆ ಮಾಡೋಣ ಬಿಡು, ನಾಳಿದ್ ಮಾಡೋಣ ಬಿಡೋ ರೀತಿ ದೇಹಾಲಸ್ಯದಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕೆಲಸ ಸಂಪೂರ್ಣವಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ಅದೇ ರೀತಿ ಸಮಾಜದಲ್ಲಿ ಅವಮಾನಗಳಾಗ್ತವೆ, ಅಪಮಾನಗಳಾಗ್ತವೆ, ಮತ್ತೆ ಸ್ಥಾನ ಬದಲಾವಣೆ ಆಗ್ತಿದೆ. ಆಗಾಗ ಬಾಡಿಗೆ ಮನೆಗಳೇನಾದ್ರೂ ವಾಸ ಆಗ್ತಿದ್ರೆ ಒಂದೇ ಮನೆಯಲ್ಲಿ 1 ವರ್ಷದ ಕಾಲ ಇರಲ್ಲ, 1 ವರ್ಷದಲ್ಲಿ 2-3 ಮನೆಗಳಿಗೆ ಶಿಫ್ಟ್ ಆಗ್ತಕ್ಕಂಥದ್ದು, ಅಥವಾ ಈ ಮನೆಯಲ್ಲಿ ನನ್ಗೆ ಸಂತೋಷ ಇಲ್ಲ, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಯಾವುದೋ ಒಂದು ನೆಪ ಒಡ್ಡಿ ಬೇರೆ ಚೇಂಜ್ ಮಾಡ್ತಕ್ಕಂಥದ್ದು ಕಾಣಿಸ್ತಿದೆ. ಮತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಒಳಗಾಗ್ತೀರಾ, ಓದಿರೋದು ಸಮಯಕ್ಕೆ ಸರಿಯಾಗಿ ನೆನಪಾಗದೆ ಇರತಕ್ಕಂಥದ್ದು, ಅಥವಾ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅಡಚಣೆಗಳಾದಂತ ಯೋಗ ಇದೆ. ಆರೋಗ್ಯದಲ್ಲಿ ತೊಂದರೆ ಆಗ್ತದೆ, ಯಾವುದೇ ಒಂದು ಕಾಯಿಲೆಗೆ ತುತ್ತಾಗ್ತೀರಾ, ಅದಕ್ಕೆ ಆರೋಗ್ಯದ ಕಡೆ ಗಮನ ಇರಲಿ. ಅದ್ರ ಜೊತೆಗೆ ಸ್ಥಿರಾಸ್ತಿ ಮಾರಾಟ ಮಾಡೋದಕ್ಕೆ ಒಳ್ಳೆ ಯೋಗ ಅಂತಂದ್ರೆ ಈ ಒಂದು ಕಾಲದಲ್ಲಿ ಸ್ಥಿರಾಸ್ತಿನ ಕೊಳ್ಳೋದಕ್ಕೆ ಯೋಗ ಇಲ್ಲ. ಸ್ಥಿರಾಸ್ತಿನ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತೀರಾ, ಅಥವಾ ದಲ್ಲಾಳಿ ಒಂದು ಸ್ಥಾನದಲ್ಲಿ ಇರೋರಿಗೆ ಒಳ್ಳೆ ಅಂತ ಲಾಭ ಅಂತ ಸಿಗುತ್ತೆ. ಇಂಥದನ್ನ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಗುರುವಿನ ಶಾಂತಿ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ವೃಷಭ ಲಗ್ನ ಜಾತಕದವರು ಗುರು ಶಾಂತಿ ಯಾವ ರೀತಿ ಮಾಡ್ಕೊಳೋದಪ್ಪ ಅಂತಂದ್ರೆ, ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆ, ಹಳದಿ ವಸ್ತ್ರ, ಬಾಳೆಹಣ್ಣು, ಎಲೆ ಅಡಿಕೆ, 3 ರೂಪಾಯಿ ಗುರುದಕ್ಷಿಣೆ ಬರ್ತಕ್ಕಂಥಂಗೆ ಹಳದಿ ಹೂವನ ದಾನವಾಗಿ ಕೊಟ್ಕೊಂಡು ದೇವಸ್ಥಾನಕ್ಕೆ ಇಷ್ಟು ಪದಾರ್ಥಗಳನ್ನು ದಾನವಾಗಿ ಕೊಟ್ಟು ದರ್ಶನ ಮಾಡಿಕೊಂಡು ನಿಮ್ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಗುರುವಿನ ಅನುಗ್ರಹ ಸಿಗ್ತದೆ. ಇದು ಪ್ರತಿ ಗುರುವಾರ ಮಾಡ್ತಾ ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ನಮಸ್ಕಾರ.